ನಮಸ್ತೆ. ನಮ್ಮ ತಾಯಿಯವ್ರು ನಾಗವ್ವ ಅಂತಂದು. ಕ್ಯಾನ್ಸರ್ ಫಸ್ಟ್ ಟೈಮ್ ಅಂದ್ರೆ ಒಂದು 8-9 ತಿಂಗಳಾಯ್ತು. ನಾವೆಲ್ಲ ಹೊರಗಡೆ ಎಲ್ಲ ತೋರಿಸಿದ್ರೆ 4th ಸ್ಟೇಜ್ ಕ್ಯಾನ್ಸರ್ ಬಂತು ಅವ್ರಿಗೆ. ಮಕ್ಕಳ ಚೀಲಕ್ಕೆ ಗರ್ಭಕೋಶಕ್ಕೆ ಗಂಟಾಗಿ ಅದು ಗಂಟು ಸ್ಪ್ರೆಡ್ ಆಗಿ ಚೆಸ್ಟ್ ಮಟನು ಹರಡಿತ್ತು ಅದು ಕ್ಯಾನ್ಸರ್. ಕೀಮೋಥೆರಪಿ ಆಮೇಲೆ ರೇಡಿಯೇಷನ್ ಅದು ಏನು ಮಾಡಿಸಿಲ್ಲ. ನಮ್ಮ ತಾಯಿಯವ್ರು ಭಾಳ ವೀಕ್ ಇದ್ರು. ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು. ಆಮೇಲೆ ಹೊಟ್ಟಿ ಭಾಳ ನೋಸ್ತಿತ್ತು. ಸಣ್ಣ ಪುಟ್ಟ ಕಡೆ ತೋರಿಸಿದಾಗ ಸ್ಟೋನ್ ಆಗಿರ್ಬೋದು ಹಂಗಿಂಗ್ ಅಂತ ಹೇಳ್ತಿದ್ರು, ಬೇರೆ ಕಡೆ ಅದಲ್ಲ. ಆಮೇಲೆ ನಮ್ ಧಾರವಾಡ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಅವರು, ಇವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತಂದ. ಇಮಿಡಿಯೇಟ್ಲಿ ನಾವು ಅಡ್ಮಿಟ್ ಮಾಡಿದ್ವಿ. ಅವರು ಡಾಕ್ಟರ್ 4th ಸ್ಟೇಜ್ ಇವ್ರಿಗೆ ಕ್ಯಾನ್ಸರ್ ಇದೆ ಅಂತಂದು ಎಲ್ಲ ಒಂದು ರೀತಿನೂ ಹೇಳಿದ್ರು ಅವರು. ಶಕ್ತಿ ಇಲ್ದ ಕಾರಣಕ್ಕೆ ನಾವು ಇದು ಆಯುರ್ವೇದಿಕ್ ಇದು ಏನಾರ ಕೆಲಸ ಮಾಡ್ಬೋದೇನೋ ಅಂತಂದು ಇದು ಆಯುರ್ವೇದಿಕ್ ಕೊಡಿಸಿ ನೋಡಿದ್ವಿ. ಅದು ನಮ್ಗ ಉಪಯೋಗ ಆಗಿದೆ. ಜನ ಅಂತಿದ್ರು ಇವ್ರು ಬದುಕ್ತಾರೋ ಇಲ್ಲೋ ಅಂತ ಈ ರೀತಿ ಮಾತಾಡ್ತಿದ್ರು ಜನರು. ಆದ್ರೆ ಈಗ ಏನಂತಿದಾರೆ ಜನರು, ನಾಗಮ್ಮ ಬದುಕಿದ್ಲು ಅಂತಂದು ಮಾತಾಡ್ತಿದ್ದಾರೆ. ಅದೊಂದು ಖುಷಿ ವಿಚಾರ ನಮ್ದು. ಟೈಮ್ ಟೇಬಲ್ ಊಟ ಮಾಡ್ತಾರೆ, ಅಡ್ಡಾಡ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ.